ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ 15 ಎಕರೆ ಕಬ್ಬು ಸಂಪೂರ್ಣ ಸುಟ್ಟು ಕರಕಲಾಗಿರುವಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿದ್ದೇನೆ. ಜನವಾಡ ಗ್ರಾಮದ ರಮೇಶ್ ಲೌಟೆ ಮತ್ತು ದೇವೇಂದ್ರ ಲೌಟೆ ಅವರ ಜಮೀನಿನಲ್ಲಿರುವಂಥದ್ದು ಸುಮಾರು 15 ಎಕರೆ ಕಬ್ಬು ಈಗಾಗಲೇ ಸಂಪೂರ್ಣ ನಾಶ ಆಗಿರುವಂಥದ್ದು. ಜಮೀನಿನಲ್ಲಿ ಅಳವಡಿಸಿದಂಥ ಟಿ.ಸಿ ಏನು ಜಸ್ಕಾಂ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಟಿ ಸಿಯನ್ನು ಸರಿಪಡಿಸಿದ ಹಿನ್ನೆಲೆ ಈಗ ಒಂದು ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಸದ್ಯ ನಾನು ರೈತರ ಜಮೀನಿನಲ್ಲಿದ್ದೇನೆ. ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಏನು ನೀವು ನೋಡ್ತಾ ಇರುವಂಥದ್ದು ಇದು 15 ಎಕರೆ ಕಬ್ಬು ಏನು ಸಹೋದರರ ಕಬ್ಬು. 3 ಜನ ಸಹೋದರರಿದ್ದರು. 3 ಜನ ಸಹೋದರರ ಕಬ್ಬು ಈಗ ಸಂಪೂರ್ಣ ಸುಟ್ಟು ಕರಕಲಾಗಿರುವಂಥದ್ದು. ಟಿ ಸಿ ಕುರಿತ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಜಸ್ಕಾಂ AWE ಆಗಿರ್ಬೋದು, ಜಸ್ಕಾಂ ಸಿಬ್ಬಂದಿ ಯಾವುದೇ ರೀತಿಯ ಕ್ರಮವನ್ನು ವಹಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಒಂದು ಕಬ್ಬು ಸಂಪೂರ್ಣವಾಗಿ ಕರಕಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕಬ್ಬು ಅಷ್ಟೇ ಅಲ್ಲ, ಇಲ್ಲಿರುವಂಥ ಪರಿಕರಗಳು ಕೂಡ ಈಗಾಗಲೇ ಹಾನಿಯಾಗಿರುವಂಥದ್ದು. ಏನೋ ನೀವು ನೋಡ್ತಾ ಇರ್ಬೋದು, PVC ಪೈಪ್ಗಳಾಗಿರ್ಬೋದು, ಏನೋ ಬೋರ್ವೆಲ್ಗಳು ಅಳವಡಿಸಿದಂಥ ವೈರ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಕುರಿತ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ವಿ, ಸಾಕಷ್ಟು ಏನು ಮಾಹಿತಿಯನ್ನು ಜಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ವಿ. ಆದರೂ ಕೂಡ ಯಾರೊಬ್ಬರು ನಮ್ಮ ಸಮಸ್ಯೆಯನ್ನು ಆಲಿಸಿಲ್ಲ. ಹೀಗಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥ ಮಾತನ್ನು ರೈತರು ಹೇಳ್ತಾ ಇರುವಂಥದ್ದು. ಇದೇ ರೀತಿ ಸುಮಾರು 3 ವರ್ಷಗಳ ಹಿಂದೆ ಕೂಡ ಒಮ್ಮೆ ಆಗಿತ್ತು. ಆಗಲೂ ಕೂಡ ಯಾವುದೇ ಪರಿಹಾರ ನಮಗೆ ಸಿಕ್ಕಿಲ್ಲ ಎನ್ನುವಂಥ ಮಾತನ್ನು ಕೂಡ ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ನೀವು ಗಮನಿಸ್ತಾ ಇರ್ಬೋದು ದೃಶ್ಯಗಳು ಯಾವ ರೀತಿ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈಗಾಗಲೇ ಕಟಾವಿಗೆ ಬಂದಂಥ ಕಬ್ಬು ಸುಮಾರು ಟನ್ ಆಗ್ತಾ ಇತ್ತು. ಇದರಿಂದ ಲಾಭದ ನಿರೀಕ್ಷೆಯಲ್ಲಿದ್ವಿ, ಆದರೆ ಯಾವುದೇ ರೀತಿಯ ಲಾಭ ಈಗಾಗಲೇ ನಾವು ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯನ್ನು ಒಳಗಾಗಿದ್ವಿ. ಇದು ಕೂಡ ನಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂಥ ಮಾತನ್ನು ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ರೈತರನ್ನು ಕೂಡ ಮಾತಾಡ್ಸೋಣ. ಈಗಾಗಲೇ ಸರ್, ಈಗ ಎಷ್ಟು ಎಕರೆ ಕಬ್ಬಿದ ಹಾನಿಯಾಗಿರೋದು, ಏನೇನು ಸರ್ ಹಾನಿಯಾಗಿರೋದು ಇಲ್ಲಿ ನೋಡಿ, ಇವಾಗ 10 ರಿಂದ 15 ಎಕರೆ ಕಬ್ಬಿತ್ತು. ಈ ಕಬ್ಬಿನಲ್ಲಿ ಶಾರ್ಟ್ ಸರ್ಕ್ಯೂಟಿಂದ ಪೂರಾ ಸುಟ್ಟು ಕರ್ಕಲಾಗ್ಯದ. ಈಗಾಗಲೇ ನೀವು ನೋಡಿದ್ದೀರಾ. ಏನಾಗ್ಯದಂದ್ರೆ ಈಗಾಗಲೇ ಅತಿವೃಷ್ಟಿದಿಂದ ಎಲ್ಲ ಬೆಳೆ ಹೋಗಿದೆ ನಮ್ಮದು. ಇವಾಗ ಎಲ್ಲೋ ಒಂದು ಕಡೆ ಕಬ್ಬಿದೆ ಎಂಬ ಒಂದು ಉದ್ದೇಶದಿಂದ ನಾವೇನೋ ಕಟಾವು ಮಾಡಿ ಫ್ಯಾಕ್ಟ್ರಿಗೆ ಹಾಕುವ ಸಮಯದಲ್ಲೇ ಈ ಕಬ್ಬು ಕರ್ಕಲಾಗಿದೆ. ಇದಕ್ಕೆ ನೇರ ಹೊಣೆಗಾರ ಜಸ್ಕಾಂ. ಶಾರ್ಟ್ ಸರ್ಕ್ಯೂಟ್ ಹಲವಾರು ಸಲ KBಗೆ ಕಂಪ್ಲೇಂಟ್ ಮಾಡಿ ಇಲ್ಲಿಂದ ಆ TC ರೋಡ್ ಕಡೆ ಕೂಡಿಸಿ ಅಂತ ಕೇಳಿದ್ರೆ ಅವರು ನಿರ್ಲಕ್ಷ್ಯತೆಯನ್ನು ತೋರಿಸಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ನಮ್ಮ ಹೊಲದಲ್ಲಿ 4 ಸೋದರರು, ಲೌಟೆ, ನಾಗೇಂದರ್ ಲೌಟೆ, ದೇವೇಂದರ್ ಲೌಟೆ ಹಾಗೂ ಸತೀಶ್ ಲೌಟೆ ಸಂಪೂರ್ಣ ಕಬ್ಬು ಸುಟ್ಟು ಕರ್ಕಲಾಗಿದೆ. ನೀವು ಏನೇನು ಹಾನಿ ಆಗೈತಿ ನಿಮ್ದು? ಎಷ್ಟು ನಿರೀಕ್ಷೆ ಐತಿ? ನಿಮ್ಮ ಲಾಭದ ನಿರೀಕ್ಷೆ ಹೆಂಗಿತ್ತ? ಏನು ಹಾನಿ ಆಗೈತಲ್ಲ? ಹಾನಿ ಆಗ್ಯದ ಸರ್. ನಂದು 5 ಎಕರೆ ಕಬ್ಬು ಇತ್ತು ಮತ್ತು 1 ಎಕರೆ ಲಾವಣಿ ಮಾಡೋದು ಕಬ್ಬು ಇಕ್ಕಿನಿ. ಅದರಲ್ಲಿ ಬೋರೆಲ್ ಪೈಪ್ ಇತ್ತು ಸರ್, ಪೂರ ಸುಟ್ಟು ಹೋಗ್ಯದ. ಮತ್ತು ಕೇಬಲ್ ಏನಿತ್ತು ಅದನ್ನು ಸುಟ್ಟು ಹೋಗ್ಯದ ಸರ್ ನನ್ನ ಹೊಲದಾಗ. ಮತ್ತು ದುನಿಯಾದ ಲುಕ್ಸಾನ್ ಆಗ್ಯದ. ಮತ್ತು ಫೈರ್ ಬ್ರಿಗೇಡ್ ಫೋನ್ ಮಾಡಿದ್ರು 1 ತಾಸು ಬಾದ್ ಬಂದಾರ ಸರ್. ಅವರು ಬಂದಿಲ್ಲ ಅಂಬೋದಿಲ್ಲ. ತನ ನಮ್ದೆಲ್ಲ ಸುಟ್ಟು ಹೋಗಿದ್ದು ಸರ್. ಯಾಕೆ ಜಸ್ಕಾಂ ಅಧಿಕಾರಿಗಳು ಯಾಕೆ ಎಷ್ಟು ನಿರ್ಲಕ್ಷ್ಯ ಮಾಡ್ಯಾರ ನಿಮ್ಮ ಇದ್ರಾಗ? ಆಯ್ತು ರೀ, ಬರ್ತೀವಿ ರೀ ಅಂತ ಹೇಳ್ತಾರೆ ಸರ್. ಹೋಯ್ತಾರ. ಇದು DC ತನಕ ಹೋಗ್ಬೇಕಲ್ಲ. ಇದು ನಾವು ಪಾಸಿ ಹಾಕೋತೀವಿ, ಇದು ಮತ್ತೆ ತೊಗೊಂಡು ಕೊಂಡು ಕಚ್ಚಿ ಇಲ್ಲಿ ಆ ಕಂಬಕ್ಕೆ ನೆನ್ಕೊಂಡು ಹಾಕೊಂಡು ಬಿಡ್ಬೇಕಂತ ಲಾಸ್ಟ್ ನಿರ್ಮಾಣ ಮಾಡ್ಲತ್ತೀನಿ ಸರ್. ಸರ್, ಈಗ ಕಣ್ಣೀರು ಕಪಾಳಕ್ಕೆ ಬರುವಂಥ ಸ್ಥಿತಿ ನಿರ್ಮಾಣ ಆಗೈತಿ ನಿಮ್ದು. ಈಗ ಸುಮಾರು 15 ಎಕರೆ ಸಣ್ಣಲ್ಲ, ಈಗ ಇಲ್ಲ ಎಷ್ಟೋ ರೊಕ್ಕ ಹಾಕಿದ್ರಿ ಇದಕ್ಕೆ, ಎಲ್ಲ ಕೂಡ ಹಾನಿ ಆಗೈತಿ. ಏನು ಹೇಳ್ತೀರಿ ಸರ್? ಸುಮಾರು ಇದಕ್ಕೆ ಸರ್ 15 ಎಕರೆ ಜಮೀನಲ್ಲಿ ಸರ್ ಸುಮಾರು ಒಂದು 12 ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ಇದಕ್ಕೆಲ್ಲ ಬೆಳೆಗೆ ಇದು ಮಾಡಿದ್ದೇವೆ ಸರ್. ಏನು ಸರ್, ಈಗ ನಮ್ಮ ಕೈಗೆ ಬರ್ತಂತ ತುತ್ತು ನಮ್ಮ ಬಾಯಿಗೆ ಬರಲಿಲ್ಲ ಸರ್. ಆ ರೀತಿ ಪರಿಸ್ಥಿತಿ ಬಂದಿದೆ ಸರ್. ಈ ಹಿಂದೆನೂ 3 ವರ್ಷದ ಹಿಂದ್ಗಡೆ ಇದೇ ರೀತಿ ಆಗಿತ್ತು ಸರ್. ಇದಕ್ಕೆಲ್ಲ ಸರ್ ನೇರ ನಾವು ಹೊಣೆಗಾರ ಅನ್ಬೇಕಂದ್ರೆ ಸರ್ KBದವರಿಗೆ ಅನ್ಬೇಕಾಗ್ತದೆ. ಯಾಕಂದರೆ ನಾವು ಆಲ್ರೆಡಿ ಈ ಹಿಂದೆ ಅವರಿಗೆ ಸುಮಾರು ಸರ್ತಿ ನಾವು ಕಂಪ್ಲೇಂಟ್ಸ್ಗಳು ಕೊಟ್ಟಿದ್ದೀವಿ ಸರ್. ಈ ರೀತಿ ನಮ್ಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಮತ್ತು ಸರ್ ಒಂದೊಂದು ಕಂಬ ಸರ್ 200 ಫೀಟ್ ದೂರಲ್ಲಿ ಹಾಕಿದ್ದಾರೆ ಸರ್. ಅದರಿಂದ ಏನಾಗ್ತದೆ ಸರ್, ಸ್ಪಾರ್ಕ್ ಆಗ್ತದೆ. ಸ್ಪಾರ್ಕ್ಲಿಂದ ಏನಾಗ್ತದೆ, ಕಿಡಿ ಹಾರಿ ಸರ್ ಅದರಲ್ಲೂ ಬೆಂಕಿ ಆಗ್ತದೆ ಸರ್. ಡಿವಾಲ್ಗಳು ಹೋಗಿ ಸುಮಾರು ಸರ್ ಏನಾರು ಒಂದು 2-3 ವರ್ಷ ಆಯಿತು. ಅದೇ ಹಳೆ ಡಿವಾಲ್ಗಳ ಮೇಲೆ ಕೆಲಸ ನಡೀತಾ ಇದೆ ಸರ್. ಹೊರತಾಗಿ ಯಾರು ಬಂದಿದ್ದವ್ರು, ಹೊಸರು ಬಂದಿದ್ದವ್ರು ಬಂದು ನೋಡಿ ಈ ರೀತಿ ಸಮಸ್ಯೆಗಳು ಆಗ್ತದೆ, ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು, ಏನಾದರೂ ಇದಕ್ಕೆ ಸಮಸ್ಯೆಗೆ ಬಗೆಹರಿಸಬೇಕಂತ ಕೆಲಸ ಯಾರು ಮಾಡ್ತಾ ಇಲ್ಲ ಸರ್. ಸರ್, ಈಗ ಮೊದಲು ನಮ್ಮ ಬೀದರ್ ಜಿಲ್ಲೆ ರೈತರಿಗೆ ಕಬ್ಬಿನ ಬೆಲೆ ಕಡಿಮೆ ಮಾಡ್ಯಾರ. ಅದ್ರಾಗ ನಿಮ್ಮ ಕಬ್ಬೆಲ್ಲ ಪೂರ್ತಿ ಹಾಳಾಗೈತಿ. ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಸರ್ಕಾರಕ್ಕೆ ಇದ್ರ ಬಗ್ಗೆ ಸರ್ ಗಮನಕ್ಕೆ ಏನು ಹೇಳ್ತೀವಿ ಅಂದರೆ ಸರ್, ಈ ಒಂದು ಇಂಥ ಪರಿಸ್ಥಿತಿಯಲ್ಲಿ ನೀವು ಸರ್ಕಾರಕ್ಕೆ ನಡೆಸುವಂಥ ಸಿಚುವೇಷನಲ್ಲಿ ನೀವು ಇಂಥವ್ರಿಗೆ ಏನು ರೈತರಿಗೆ ನೀವು ನೋಡುವಂಥ ನಿಮ್ಮ ಕೆಲಸ ಇರಲಿಲ್ಲ ಅಂದರೆ ಸರ್, ಇದು ನೀವು ಸರ್ಕಾರ ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಳಿ ಸರ್. ಯಾಕಂದರೆ ರೈತರೇ ನಿಮ್ಮ ಸರ್ಕಾರಕ್ಕೆ ಒಂದು ಬೆನ್ನೆಲುಬಾಗಿ ಇದ್ದಿದ್ದಾರೆ ಸರ್. ರೈತರಿಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀರಿ ಸರ್. ಎಲ್ಲಿ ರೈತರಿಗೆ ಇವತ್ತು ಕಬ್ಬಿನ ಬೆಲೆಗೋಸ್ಕರ ಸಾಕಷ್ಟು ಧರಣಿ ಏನೇನೋ ಹೋರಾಟಗಳು ಮಾಡ್ತಾರೆ ಸರ್. ಇಲ್ಲಿವರೆಗೆ ಯಾವುದೇ ರೀತಿ ರೈತರ ಬಗ್ಗೆ ಗಮನ ಸೆಳೀತಾ ಇಲ್ಲ ಸರ್. ಏನು ಇದಿಷ್ಟು ಏನೋ ರೈತನ ಮಾತು. ಈಗಾಗಲೇ ಈ ಒಂದು ಕಬ್ಬು ಸುಟ್ಟು ಕರಕಲಾಗೋದಕ್ಕೆ ಕಾರಣ ಆಗಿರೋದು ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇದಿಷ್ಟು ಕಬ್ಬು ಸುಟ್ಟು ಕರಕಲಾಗಿರುವಂಥದ್ದು. ಹೀಗಾಗಿ ಜಸ್ಕಾಂ ಅಧಿಕಾರಿಗಳ ಈ ಒಂದು ರೈತರ ಜಮೀನಿಗೆ ಪರಿಹಾರ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ರೈತರು ಮಾಡ್ತಾ ಇರುವಂಥದ್ದು. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್.